ತಮಿಳುನಾಡು ರಾಜಕೀಯದಲ್ಲಿ ಈ ಬಾರಿ ಬಿಜೆಪಿ ನಾಯಕರು ಇದ್ದೇ ಇರುತ್ತೇವೆ ಎನ್ನುವ ಮನಸ್ಥಿತಿಯಿಂದ ಹೊರಬಂದು ಗೆದ್ದೇ ತೋರಿಸುತ್ತೇವೆ ಎನ್ನುವ ಸ್ಪಷ್ಟ ಗುರಿಯೊಂದಿಗೆ ಆಟ ಶುರು ಮಾಡಿದ್ದಾರೆ. ಅದಕ್ಕೆ ಕಾರಣ ಕಳೆದ 2 ಚುನಾವಣೆಗಳ ಕಹಿ ಅನುಭವ. 2021ರ ವಿಧಾನಸಭೆ ಚುನಾವಣೆಯಲ್ಲಿ 234 ಸ್ಥಾನಗಳಿಗೆ ಕೇವಲ 4 ಸೀಟು. 2024ರ ಲೋಕಸಭೆ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವೂ ಇಲ್ಲ. ಈ ಹಿನ್ನೆಲೆ ಬಿಜೆಪಿ ಹೈಕಮಾಂಡ್ಗೆ ತಮಿಳುನಾಡು ಈಗ ಗೌರವದ ಪ್ರಶ್ನೆಯಾಗಿದೆ. ಇದೇ ಕಾರಣಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವತಃ ರಾಜ್ಯಕ್ಕೆ ಬಂದು ಬಿಜೆಪಿ ನಾಯಕತ್ವಕ್ಕೆ ನೇರವಾಗಿ ಖಡಕ್ ಸಂದೇಶ ನೀಡಿದ್ದಾರೆ. ಕೇವಲ ಸ್ಪರ್ಧೆಗಾಗಿ ಸ್ಪರ್ಧಿಸೋದು ಬೇಡ, ಗೆಲ್ಲೋ ಕಡೆಗೆ ಕೆಲಸ ಮಾಡಿ ಅನ್ನೋದು ಅವರ ಮಾತಿನ ಸಾರ. ಈ ಮಾತು ಕೇವಲ ಭಾಷಣಕ್ಕೆ ಸೀಮಿತವಾಗಿಲ್ಲ, ಅದರ ಜೊತೆಗೆ ಹೊಸ ರಾಜಕೀಯ ದಾಳವೂ ಶುರುವಾಗಿದೆ. ಆ ದಾಳವೇ ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಎಂದರೆ ಟಿವಿಕೆ. ತಮಿಳುನಾಡಿನಲ್ಲಿ ಡಿಎಂಕೆ ವಿರುದ್ಧ ಜನರಲ್ಲಿ ಅಸಮಾಧಾನ ಇದೆ. ಆದರೆ ಆ ಅಸಮಾಧಾನ ಒಂದೇ ದಿಕ್ಕಿಗೆ ಹೋಗುತ್ತಿಲ್ಲ. ಎಐಎಡಿಎಂಕೆ, ಬಿಜೆಪಿ, ಪಿಎಂಕೆ, ಎಎಂಎಂಕೆ, ಹೊಸದಾಗಿ ಬಂದ ಟಿವಿಕೆ, ಹೀಗೆ ಡಿಎಂಕೆ ವಿರೋಧಿ ಮತಗಳು ಚದುರಿ ಹೋಗುತ್ತಿವೆ. ಬಿಜೆಪಿ ಇಲ್ಲಿ ಅರ್ಥ ಮಾಡಿಕೊಂಡಿರುವ ಪ್ರಮುಖ ಅಂಶ ಏನೆಂದರೆ ಒಡೆದ ಮತಗಳಿಂದ ಡಿಎಂಕೆ ಮಾತ್ರ ಗೆಲ್ಲುತ್ತದೆ. ಹಾಗಾಗಿ ಎಲ್ಲಾ ಡಿಎಂಕೆ ವಿರೋಧಿ ಶಕ್ತಿಗಳನ್ನ ಒಂದೇ ವೇದಿಕೆಗೆ ತರೋದು ಈಗ ಬಿಜೆಪಿಯ ಮುಖ್ಯ ಗುರಿ. ಈ ಹಿನ್ನೆಲೆಯಲ್ಲಿ ವಿಜಯ್ ಅವರ ಪಾತ್ರ ಬಹಳ ಮುಖ್ಯವಾಗುತ್ತೆ. ವಿಜಯ್ ಕೇವಲ ನಟ ಅಲ್ಲ, ದೊಡ್ಡ ಯುವ ಸಮೂಹದ ಐಕಾನ್. ರಾಜಕೀಯಕ್ಕೆ ಕಾಲಿಟ್ಟ ದಿನದಿಂದಲೇ ಟಿವಿಕೆ ಬಗ್ಗೆ ಜನರಲ್ಲಿ ಕುತೂಹಲ ಇದೆ. ಹಳೆಯ ರಾಜಕಾರಣಕ್ಕೆ ಬದಲಾವಣೆ ಅನ್ನೋ ಇಮೇಜ್ ವಿಜಯ್ಗೆ ಇದೆ. ಬಿಜೆಪಿ ಇದನ್ನ ಚೆನ್ನಾಗಿ ಓದಿಕೊಂಡಿದೆ. ಡಿಎಂಕೆ ವಿರುದ್ಧ ನೇರವಾಗಿ ನಿಲ್ಲಬೇಕಾದರೆ ತಮಿಳುನಾಡಿನೊಳಗಿನ ಶಕ್ತಿಯ ಜೊತೆಗೆ ಕೈ ಜೋಡಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಏನಂದ್ರೆ, ಅಮಿತ್ ಶಾ ತಮಿಳುನಾಡಿಗೆ ಬಂದಾಗ ಎಐಎಡಿಎಂಕೆ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರನ್ನ ಭೇಟಿಯಾಗಲೇ ಇಲ್ಲ. ಇದನ್ನ ಹಲವರು ಗಮನಿಸಿದ್ದಾರೆ. ಇದರ ಅರ್ಥ ಸರಳ: ಎನ್ಡಿಎ ಎಂದರೆ ಕೇವಲ ಎಐಎಡಿಎಂಕೆ ಮಾತ್ರ ಅಲ್ಲ. ಬಿಜೆಪಿ ಯಾರೊಬ್ಬರ ಮೇಲೂ ಸಂಪೂರ್ಣ ಅವಲಂಬನೆ ಇಡಲು ಇಚ್ಛಿಸುತ್ತಿಲ್ಲ. ಎಐಎಡಿಎಂಕೆಯೊಳಗಿನ ಅಸಮಾಧಾನ, ಪಿಎಂಕೆ, ಎಎಂಎಂಕೆ, ಹೊಸ ಮುಖಗಳೆಲ್ಲರನ್ನು ಸೇರಿಸಿ ದೊಡ್ಡ ಮೈತ್ರಿಕೂಟ ಕಟ್ಟೋದು ಇವರ ಯೋಜನೆ. ಇಲ್ಲಿ ಬಿಜೆಪಿ ನಟ ವಿಜಯ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಮುಖ್ಯ ಕಾರಣ ಏನಂದ್ರೆ, ವಿಜಯ್ ಬಳಿ ಮತ ಸೆಳೆಯುವ ಶಕ್ತಿ ಇದೆ. ವಿಶೇಷವಾಗಿ ಯುವಕರು, ಮೊದಲ ಬಾರಿಗೆ ಮತ ಹಾಕುವವರು, ರಾಜಕೀಯದ ಮೇಲೆ ಬೇಸತ್ತವರು ವಿಜಯ್ ಕಡೆ ನೋಡುತ್ತಿದ್ದಾರೆ. ಬಿಜೆಪಿ ಒಂಟಿಯಾಗಿ ನಿಂತರೆ ಈ ಮತಗಳು ಕೈಗೆ ಬರುವುದಿಲ್ಲ. ಆದರೆ ಮೈತ್ರಿಯಾದರೆ ಡಿಎಂಕೆ ವಿರೋಧಿ ಮತಗಳು ಒಡೆಯದೆ ಒಂದೇ ಕಡೆ ಸೇರಬಹುದು ಎನ್ನುವುದು ಬಿಜೆಪಿಯ ಲೆಕ್ಕ. ಆದರೆ ಪ್ರಶ್ನೆ ಏನೆಂದರೆ, ವಿಜಯ್ ಇದಕ್ಕೆ ಒಪ್ಪಿಕೊಳ್ಳುವ ಸಾಧ್ಯತೆ ಎಷ್ಟು? ಇದು ಸಂಪೂರ್ಣ ಹೌದು ಅಥವಾ ಇಲ್ಲ ಅಂತ ಹೇಳೋಷ್ಟು ಸರಳ ವಿಷಯ ಅಲ್ಲ. ಟಿವಿಕೆ ಈಗ ತನ್ನನ್ನು ಜಾತ್ಯತೀತ ಹೊಸ ರಾಜಕೀಯ ಎಂದು ಪ್ರೊಜೆಕ್ಟ್ ಮಾಡುತ್ತಿದೆ. ಟಿವಿಕೆ ವಕ್ತಾರ ಫೆಲಿಕ್ಸ್ ಜೆರಾಲ್ಡ್ ಹೇಳಿದಂತೆ ಕಾಂಗ್ರೆಸ್ ಜೊತೆ ಸಹಜ ಮಿತ್ರತ್ವ ಇದೆ ಅನ್ನೋ ಮಾತು ಕೂಡ ಹೊರಬಿದ್ದಿದೆ. ಇದರಿಂದ ನೋಡಿದ್ರೆ ವಿಜಯ್ ಬಿಜೆಪಿ ಜೊತೆ ಹೋಗುವಾಗ 2 ಬಾರಿ ಯೋಚಿಸಬೇಕಾಗತ್ತೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ವಿರುದ್ಧ ಇನ್ನೂ ಒಂದು ಮಟ್ಟದ ನಕಾರಾತ್ಮಕ ಅಭಿಪ್ರಾಯ ಇದ್ದೇ ಇದೆ. ಅದನ್ನ ವಿಜಯ್ ಲೆಕ್ಕ ಹಾಕದೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ. ಆದರೆ ರಾಜಕೀಯದಲ್ಲಿ ಸಾಧ್ಯತೆ ಅನ್ನೋದು ಯಾವಾಗಲೂ ಇರುತ್ತೆ. ಒಂದು ವೇಳೆ ಬಿಜೆಪಿ ವಿಜಯ್ಗೆ ಸ್ಪಷ್ಟ ಪಾತ್ರ, ಭವಿಷ್ಯದ ನಾಯಕತ್ವ ಹಾಗೂ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಜಾಗ ಕೊಡುತ್ತೇವೆ ಅನ್ನೋ ಭರವಸೆ ಕೊಟ್ಟರೆ ಮೈತ್ರಿಗೆ ಬಾಗಿಲು ಸಂಪೂರ್ಣ ಮುಚ್ಚಿಲ್ಲ. ಅದರಲ್ಲೂ ಮೊದಲ ಚುನಾವಣೆಯಲ್ಲೇ ಒಂಟಿಯಾಗಿ ಹೋರಾಡೋದು ಅಪಾಯ ಅನ್ನೋದು ವಿಜಯ್ ತಂಡಕ್ಕೂ ಗೊತ್ತಿದೆ. ಹೀಗಾಗಿ 100% ಅಲ್ಲದಿದ್ದರೂ ಈ ಮೈತ್ರಿಗೆ ಒಪ್ಪಿಕೊಳ್ಳುವ ಸಾಧ್ಯತೆಯನ್ನ ತಳ್ಳಿಹಾಕಲಂತೂ ಸಾಧ್ಯವಿಲ್ಲ. ಒಂದು ವೇಳೆ ಬಿಜೆಪಿ ಟಿವಿಕೆ ಮೈತ್ರಿಯಾದರೆ ಚುನಾವಣೆಯಲ್ಲಿ ಆಗುವ ಲಾಭ ದೊಡ್ಡದಾಗಿದೆ. ಮೊದಲನೆಯದಾಗಿ ಡಿಎಂಕೆ ವಿರೋಧಿ ಮತಗಳು ಒಗ್ಗೂಡಿಕೆ ಸಾಧ್ಯವಾಗುತ್ತೆ. ಎರಡನೆಯದಾಗಿ ಯುವ ಮತದಾರರಲ್ಲಿ ಎನ್ಡಿಎಗೆ ಹೊಸ ಉತ್ಸಾಹ ಬರುತ್ತೆ. ಮೂರನೆಯದಾಗಿ ಹಳೆಯ ರಾಜಕೀಯ ವರ್ಸಸ್ ಹೊಸ ರಾಜಕೀಯ ಅನ್ನೋ ಕಥೆ ನಿರ್ಮಾಣವಾಗುತ್ತೆ.
ಇದು ಡಿಎಂಕೆ ವಿರುದ್ಧದ ಹೋರಾಟಕ್ಕೆ ಹೊಸ ತಿರುವು ಕೊಡಬಹುದು. 4ನೇದಾಗಿ ಬಿಜೆಪಿ ರಾಜ್ಯದಲ್ಲಿ ಕೇವಲ ಪಾರ್ಟ್ನರ್ ಆಗಿ ಅಲ್ಲ, ಗೆಲುವಿನ ಭಾಗವಾಗುವ ಅವಕಾಶವೂ ಪಡೆಯುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ತಮಿಳುನಾಡಿನಲ್ಲಿ ಈ ಬಾರಿ ಚುನಾವಣೆ ಸಾಮಾನ್ಯವಾಗಿರೋದಿಲ್ಲ. ಬಿಜೆಪಿ ದೊಡ್ಡ ಜೂಜು ಆಡಲು ಮುಂದಾಗಿದೆ. ನಟ ವಿಜಯ್ ಆ ಜೂಜಿನ ಪ್ರಮುಖ ಕಾರ್ಡ್. ಈ ಕಾರ್ಡ್ ಆಡ್ತಾರಾ ಇಲ್ಲ ಬಿಡ್ತಾರಾ ಅನ್ನೋದು ಮುಂದೆ ಗೊತ್ತಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.